ಈ ವಾಟರ್ ಟವರ್ ಯಾಕಿಷ್ಟು ಮೇಲೆ ಕಟ್ಟಿರ್ತಾರೆ ಅಂಡ್ ಈ ಪಕ್ಷಿ ಹೆಸರು ಈಜಿಪ್ಷಿಯನ್ ಫ್ಲವರ್. ಇದ್ರ ತಾಕತ್ ಏನ್ ಗೊತ್ತಾ? ಇದು ಆ ಮೊಸಳೆಯ ಬಾಯಲ್ಲಿ ಹೋದ್ರು ಆ ಮೊಸಳೆ ಏನು ಮಾಡೋಕ್ಕಾಗಲ್ಲ. ಯಾಕಂತ ಹೇಳ್ತೀನಿ, ನಾವು ಹತ್ತಾಗ ಕಣ್ಣಲ್ಲಿ ನೀರ್ ಬರೋದ್ ಕಾಮನ್, ಬಟ್ ಆ ನೀರು ಕಣ್ಣಲ್ಲೇ ಅಲ್ದೆ ಇನ್ನು ಬೇರೆ ಕಡೆನೂ ಬರುತ್ತೆ. ಅದ್ ಹೇಗ್ ಬರುತ್ತೆ ಅನ್ನೋ ವಿಷಯವನ್ನ ಈ ವಿಡಿಯೋದಲ್ಲಿ ನೋಡೋಣ. ಇನ್ನ ಲೇಟ್ ಮಾಡದೆ ಹಾಯ್ ಹಲೋ ಅಂಡ್ ವೆಲ್ಕಮ್ ಟು ಫ್ಯಾಕ್ಟ್ಸ್. ಫ್ರೆಂಡ್ಸ್, ನಮ್ ಇಂಡಿಯಾದಲ್ಲಿ ನಾವು ಯೂಸ್ ಮಾಡೋ ಫುಡ್ ಪ್ಯಾಕೆಟ್ಸ್ ಮೇಲೆ ಕಲರ್ ಕೋಡಿಂಗ್ಸ್ ಇರ್ತವೆ. ಕೆಲವೊಂದ್ರ ಮೇಲೆ ಗ್ರೀನ್ ಕಲರ್, ಇನ್ನು ಕೆಲವೊಂದ್ರ ಮೇಲೆ ಟ್ರಯಾಂಗಲ್ ಶೇಪ್ ನಲ್ಲಿ ರೆಡ್ ಕಲರ್ ಅಂಡ್ ಇನ್ನು ಕೆಲವೊಂದ್ರ ಮೇಲೆ ವಿ ಶೇಪ್ ನಲ್ಲಿ ಗ್ರೀನ್ ಕಲರ್ ಇರುತ್ತೆ. ಇವುಗಳ ಅರ್ಥ ಏನು ಸ್ಕಿಪ್ ಮಾಡದೆ ನೋಡಿ. ನಮ್ಮಲ್ಲಿ ವೆಜಿಟೇರಿಯನ್ಸ್ ಇರ್ತಾರೆ, ಇನ್ನು ಕೆಲವರು ನಾನ್ ವೆಜಿಟೇರಿಯನ್ಸ್ ಕೂಡ ಇರ್ತಾರೆ ಅಂಡ್ ಇನ್ನು ಕೆಲವರು ಇವೆರಡನ್ನು ಕೂಡ ತಿಂತಾರೆ. ಸೊ ಅವರನ್ನ ಬೇಸ್ ಮಾಡ್ಕೊಂಡು ಎಲ್ಲಾ ಮತಗಳನ್ನು ಗೌರವಿಸಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ FSSAI ದ್ವಾರ ಕೆಲ ಸಿಂಬಲ್ಸ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಇವು ನಾವು ತಿನ್ನೋ ಫುಡ್ ಪ್ಯಾಕೇಜಸ್ ಮೇಲೆ ಇರೋ ರೀತಿ ಗವರ್ನಮೆಂಟ್ ಆರ್ಡರ್ ಮಾಡಿದೆ. ಅದ್ರಲ್ಲಿ ಫಸ್ಟ್ ಪ್ಯಾಕೇಜ್ ಮೇಲೆ ಈ ರೀತಿ ಗ್ರೀನ್ ಕಲರ್ ಇದ್ರೆ ಅದು ಕಂಪ್ಲೀಟ್ ಆಗಿ ವೆಜಿಟೇರಿಯನ್ ಅಂತ. ಅದೊಂದ್ ವೇಳೆ ರೆಡ್ ಕಲರ್ ಇದ್ರೆ ಅದು ನಾನ್ ವೆಜಿಟೇರಿಯನ್ ಅಂತ ಗುರುತಿಸಬಹುದು. ಸೊ ಈಗ ನಾನ್ ವೆಜಿಟೇರಿಯನ್ಸ್ ಫುಡ್ ಪ್ಯಾಕೇಜಸ್ ಮೇಲೆ ಗವರ್ನಮೆಂಟ್ ಈಗ ಟ್ರಯಾಂಗಲ್ ಶೇಪ್ ಗೆ ಬದಲಾಯಿಸಿದೆ. ಇದಕ್ಕೆ ರೀಸನ್ ಏನಂದ್ರೆ ಯಾರಾದ್ರೆ ಕಲರ್ ಬ್ಲೈಂಡ್ ಇರ್ತಾರೋ ಅವ್ರಿಗೆ ಕಲರ್ಸ್ ಕಾಣಿಸೋದಿಲ್ಲ. ಆದ್ರಿಂದ ಈ ಟ್ರಯಾಂಗಲ್ ಶೇಪ್ ನಿಂದ ನಾನ್ ವೆಜ್ ಅಂತ ಕಂಡುಹಿಡಿಯಬಹುದು. ಹಾಗೆ ಇನ್ನು ಕೆಲವು ಜನ ನಾನ್ ವೆಜ್ ಅಲ್ಲದೆ ಪ್ರಾಣಿಗಳಿಂದ ಬರೋ ಯಾವುದೇ ಪ್ರಾಡಕ್ಟ್ಸ್ ಅನ್ನು ತಿನ್ನೋದಿಲ್ಲ. ಅವೇನಂದ್ರೆ ಹಾಲು, ಮೊಸರು, ಹನಿ ಇಂತಹವರನ್ನ ವೇಗಮ್ಸ್ ಅಂತಾರೆ. ಇವರು ಕೇವಲ ಸೊಪ್ಪು ತರಕಾರಿಗಳನ್ನ ಮಾತ್ರ ತಿಂತಾರೆ. ಸೊ ಇಂತಹವರಿಗೋಸ್ಕರ ವಿ ಶೇಪ್ ನಲ್ಲಿರೋ ಗ್ರೀನ್ ಕಲರ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಇದನ್ನ ನೋಡಿ ಅವರು ಯಾವುದೇ ಅನಿಮಲ್ ಪ್ರಾಡಕ್ಟ್ಸ್ ಇಲ್ಲ ಅಂತ ಗುರುತಿಸಬಹುದು. ಸೊ ನಮ್ಮ ಕಣ್ಣಿನ ರೆಪ್ಪೆಯಲ್ಲಿ ಈ ಹೋಲ್ಸ್ ಇರ್ತವೆ. ಅಸಲಿಗೆ ಇದರಿಂದ ಯೂಸ್ ಏನೋ ಈಗ ನೋಡೋಣ. ಆಕ್ಚುಲಿ ಈ ಹೋಲ್ಸ್ ಅನ್ನ ಲ್ಯಾಕ್ರಿಮಿನಲ್ ಪಂಕ್ಟಮ್ ಅಂತಾರೆ. ನಾವು ಹತ್ತಾಗ ನಮ್ಗಿರೋ ಟಿಯರ್ ಗ್ಲ್ಯಾಂಡ್ಸ್ ನಿಂದ ಟಿಯರ್ ಪ್ರೊಡ್ಯೂಸ್ ಆಗಿ ನಮ್ ಕಣ್ಣಲ್ಲಿ ಬರೋ ಕಣ್ಣೀರು ಜಾಸ್ತಿ ಆದಾಗ್ಲಿ ಹಾಗೆ ಕಣ್ಣೀರ್ ಬ್ಲಾಕ್ ಆದಾಗ್ಲಿ ಈ ಹೋಲ್ಸ್ ನಿಂದ ನಮ್ಮ ಮೂಗಿನೊಳಗ್ ಡ್ರೈನ್ ಆಗುತ್ತೆ. ಸೊ ಆಗ ನಾವು ಹತ್ತಾಗ ನಮ್ ಕಣ್ಣಲ್ಲೇ ಅಲ್ದೆ ಮೂಗಲ್ಲೂ ಕೂಡ ವಾಟರ್ ಬರುತ್ತೆ. ಆದ್ರೆ ಅದು ಕೆಲವರು ನೆಗಡಿ ಅಂತಾರೆ, ಬಟ್ ಅದು ಹತ್ತಾಗ ಮಾತ್ರನೇ ಬರುತ್ತಷ್ಟೇ. ಈ ವಾಟರ್ ಟವರ್ಸ್ ಅನ್ನ ಮೈನ್ಲಿ ನಾವು ತುಂಬಾ ಕಡೆ ನೋಡ್ತಿರ್ತೀವಿ. ಈ ವಾಟರ್ ಟವರ್ಸ್ ಯಾಕಿಷ್ಟು ಮೇಲಕ್ಕಿರ್ತವೆ, ಇವು ಹೇಗ್ ಕೆಲಸ ಮಾಡ್ತಾವ ಅನ್ನೋದನ್ನ ನೋಡೋಣ. ಸೊ ಈ ವಾಟರ್ ಪ್ಲಾಂಟ್ಸ್ ನಲ್ಲಿ ವಾಟರ್ ಯಾವಾಗ್ಲೂ ಒಂದೇ ರೀತಿ ಇರಲ್ಲ. ಒಂದೊಂದ್ಸರಿ ನಮಗ್ ಬೇಕಾದಷ್ಟು ನೀರು ಇರ್ಬೋದು, ಇಲ್ದೇನೆ ಇರ್ಬೋದು. ಹಾಗೆ ಪವರ್ ಫೇಲ್ಯೂರ್ ನಂತಹ ನಡಿಬಹುದು. ಆದ್ರಿಂದ ಹೈ ಡಿಮ್ಯಾಂಡ್ ಇದ್ದಾಗ ಇಲ್ವಾ ಎಮರ್ಜೆನ್ಸಿ ಪರ್ಪಸ್ ಗೋಸ್ಕರನೇ ವಾಟರ್ ಟ್ಯಾಂಕ್ ಟವರ್ ಅಲ್ಲಿ ಸ್ಟೋರ್ ಮಾಡ್ತಾರೆ. ಸೊ ಡೇ ಟೈಮ್ ನಲ್ಲಿ ತುಂಬಾ ಬೇಕಾಗಿರೋದ್ರಿಂದ ನೈಟ್ ಟೈಮ್ ಮಾತ್ರನೇ ನೀರನ್ನ ಟವರ್ಸ್ ಅಲ್ಲಿ ಸ್ಟೋರ್ ಮಾಡ್ತಾರೆ. ಹೈ ಪ್ರೆಷರ್ ಪಂಪ್ಸ್ ಅನ್ನ ಯೂಸ್ ಮಾಡಿ ಅಷ್ಟು ಎತ್ತರವಾಗಿರೋ ಟವರ್ಸ್ ಒಳಕ್ಕೆ ನೀರನ್ನ ಪಂಪ್ ಮಾಡಿ ಸ್ಟೋರ್ ಮಾಡ್ತಾರೆ. ಹೀಗ್ ಮಾಡಿದಾಗ ಆ ವಾಟರ್ ಗೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ಸ್ಟೋರ್ ಆಗಿರೋ ವಾಟರ್ ಮೇಲೆ ಗ್ರಾವಿಟೇಷನಲ್ ಫೋರ್ಸ್ ಕೆಲಸ ಮಾಡುತ್ತೆ. ಆದ್ರಿಂದ ಆ ವಾಟರ್ ಅನ್ನ ಈಸಿಯಾಗಿ ಕೆಳಗ್ ತಳ್ತಿರುತ್ತೆ. ಸೊ ವಾಟರ್ ಸಪ್ಲೈ ಮಾಡೋದಕ್ಕೆ ಟವರ್ ವಾಲ್ಸ್ ಓಪನ್ ಮಾಡಿದಾಗ ಈ ಗ್ರಾವಿಟೇಷನ್ ಪವರ್ ನಿಂದ ಯಾವುದೇ ರೀತಿಯ ಪಂಪ್ಸ್ ಇಲ್ವಾ ಕರೆಂಟ್ ಇಲ್ದೇನೆ ಆ ನೀರು ಎಲ್ಲಾ ಕಡೆಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಆದ್ರಿಂದನೇ ಈ ಟ್ಯಾಂಕ್ಸ್ ಇಷ್ಟು ಹೈಟ್ ಅಲ್ಲಿ ಇರುತ್ತೆ. ಇನ್ನ ಈ ಪಕ್ಷಿ ಹೆಸರು ಈಜಿಪ್ಷಿಯನ್ ಫ್ಲವರ್. ಇದರ ಸ್ಪೆಷಾಲಿಟಿ ಏನಂದ್ರೆ ಇದು ಮೊಸಳೆಯ ಬಾಯಿಗೆ ಹೋಗಿ ಅದರ ಬಾಯಲ್ಲಿ ಸಿಗಾಕೊಂಡಿರುವಂತ ಮಾಂಸವನ್ನ ಯಾವುದೇ ರೀತಿಯ ಭಯ ಬೀಳದೆ ತಿಂತಿರುತ್ತೆ. ಆಗ ಮೊಸಳೆ ಏನು ಮಾಡಲ್ವಾ ಅಂದ್ರೆ ಆಗ ಮೊಸಳೆನೂ ಕೂಡ ತನ್ನ ಹಲ್ಲನ್ನ ಕ್ಲೀನ್ ಮಾಡಿಸ್ಕೊಳ್ಳೋದಕ್ಕೆ ಆ ಪಕ್ಷಿಗಳು ಬಂದಾಗ ತಮ್ಮ ಬಾಯನ್ನ ಓಪನ್ ಮಾಡಿ ಇಟ್ಕೋತಾವಂತೆ. ಸೊ ಇದು ಇವತ್ತಿನ ವಿಡಿಯೋ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ಫಾರ್ಮೇಶನ್ ಇಷ್ಟ ಆದ್ರೆ ಈ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ಆಲ್ ಅಲ್ಲಿ ಇಟ್ಕೊಳ್ಳಿ. ಅಂಡ್ ಮತ್ತೆ ಸಿಗೋಣ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ.